ಬ್ಲೌಸ್ ಈ ಥರ ಇದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇಷ್ಟು ದಿನ ಸ್ವಲ್ಪ ದಿನದಿಂದ ನಾನು ವೀಡಿಯೋಸ್ಗಳನ್ನ ರೆಗ್ಯುಲರ್ ಇಲ್ಲ, ಒಂದು ವೀಕ್ ಅಥವಾ ಒಂದು ಮಂತ್ ಆಗಿ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಇವಾಗ ಅಂದ್ಕೊಂಡಿದ್ದೀನಿ ವೀಡಿಯೋಸ್ಗಳನ್ನ ಕಂಟಿನ್ಯೂ ಆಗಿ ಹಾಕೋಣ ಅಂತ ಹೇಳಿ. ಸೊ ಹಾಗೆಯೇ ಇವತ್ತು ಸಂಜೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಆಲ್ರೆಡಿ ಒಂದು 8 ಗಂಟೆ ಆಗಿದೆ, ಲಂಚ್ ಕೂಡ ರೆಡಿ ಮಾಡಿಲ್ಲ, ನಾನು ಲಂಚ್ ಮಾಡಬೇಕು. ಬಟ್ ನಾಳೆ ನಂದು ಬರ್ಡೇ ಇದೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದೆ. ಸೊ ನಾನು ಇಷ್ಟು ವರ್ಷ ಶಾಪಿಂಗ್ ಮಾಡೋದ್ರಲ್ಲಿ, ಅಂದರೆ ಬರ್ಡೇಗೆ ಶಾಪಿಂಗ್ ಮಾಡ್ತಾ ಇದ್ರಲ್ಲಿ ಜಾಸ್ತಿ ಡ್ರೆಸ್ ಆಗಿರ್ಬೋದು ಅಥವಾ ಗೌನ್ ಆಗಿರ್ಬೋದು ಬೇರೆ ಥರ ಡಿಫ್ರೆಂಟಾಗಿ ಡ್ರೆಸ್ಗಳನ್ನ ವೇರ್ ಮಾಡ್ತಾ ಇದ್ದೆ. ಬಟ್ ಈ ಸತಿ ಡಿಫ್ರೆಂಟಾಗಿ ಸದ್ಯಕ್ಕೆ ಸಾರಿಗಳನ್ನ ಶಾಪ್ ಮಾಡ್ಕೊಂಡಿದ್ದೀನಿ. ಬರ್ಡೇಗೆ ಸಾರಿ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸಾರಿ ಇತ್ತೀಚೆಗೆ ಸ್ವಲ್ಪ ಇಷ್ಟ ಆಗ್ತಾ ಇದೆ, ಅದಕ್ಕೋಸ್ಕರ ಸೀರೆಗಳನ್ನ ಈ ಸತಿ ತೊಗೊಂಡೆ. ಆ್ಯಂಡ್ ಸಿಂಪಲ್ ಆಗಿ ಸೀರೆಗಳನ್ನ ತೊಗೊಂಡಿದ್ದೀನಿ. ಯಾಕಂದರೆ ಬಾರ್ಡರ್ ಸೀರೆ ಆಗಿರಲಿ, ಮೈಸೂರು ಸಿಲ್ಕ್ ಆಗಿರಲಿ ಸ್ವಲ್ಪ ಇದೆ ನನ್ನ ಹತ್ರ ಕಲೆಕ್ಷನ್. ಅದೆಲ್ಲ ಜಾಸ್ತಿ ವೇರ್ ಮಾಡಿ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ. ಸಿಂಪಲ್ ಸೀರೆಗಳು ಜಾಸ್ತಿ ನನ್ನ ಹತ್ರ ಕಮ್ಮಿ ಇತ್ತು ಕಲೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಸ್ವಲ್ಪ ಸಿಂಪಲ್ ಆಗಿ ಸತಿ ಕಲೆಕ್ಷನ್ಗಳನ್ನ ಮಾಡೋಣ ಅಂತೇಳಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಅದು ಹೇಗಿದೆ. ಆ್ಯಂಡ್ ಬ್ಲೌಸ್ ಕೂಡ ನಾನು ಸ್ಟಿಚಿಂಗ್ ಮಾಡಿಸಿದ್ದೀನಿ, ಬೇರೆ ಸಪ್ರೇಟಾಗಿ ಬ್ಲೌಸ್ ತೊಗೊಂಡು ಸ್ಟಿಚಿಂಗ್ ಮಾಡಿಸಿದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಲೆಂತ್ ಇರೋದ್ರಿಂದ ನನಗೆ ಸಾರಿ ಎಟ್ಕಲ್ಲ, ಅಂದರೆ ಸಾಕಾಗಲ್ಲ ಅನ್ನೋ ರೀಸನ್ಗೆ ಸಪ್ರೇಟಾಗಿ ನಾನು ಬ್ಲೌಸ್ನ ತೊಗೊಂಡು ಸ್ಟಿಚಿಂಗ್ ಮಾಡಿಸಿದ್ದೀನಿ. ಸೊ ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ಸ್ಟಾರ್ಟಿಂಗ್ ಫಸ್ಟ್ ನನ್ನ ಸೀರೆ ಒಂದು ನನಗೆ ಬರ್ಡೇಗೆ ಫಸ್ಟ್ ಗಿಫ್ಟ್ ಬಂದಿದೆ. ಸೊ ಆ ಸಾರಿನ ತೋರಿಸ್ಬಿಡ್ತೀನಿ. ಸೊ ಈ ಸೀರೆ ನನಗೆ ಬರ್ಡೇಗೆ ಗಿಫ್ಟ್ ಬಂದಿದ್ದಂಥದ್ದು. ಇದು ನಮ್ಮ ಸಿಸ್ಟರ್ ಕೊಟ್ಟಿದ್ದು, ನನ್ನ ಅಕ್ಕ ಕೊಟ್ಟಿದ್ದು, ನನ್ನ ಸ್ವಂತ ಅಕ್ಕ ನನಗೆ ಕೊಡಿಸಿರೋದು. ನನಗೆ ಈ ಸತಿ ಗಿಫ್ಟ್ ಮಾಡಿದ್ದಾಳೆ ಸಾರಿ. ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ತುಂಬ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ಸೊ ಇದನ್ನ ವೇರ್ ಮಾಡಿದಾಗ ನನಗೆ ಲುಕ್ ವೈಸ್ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನನಗೆ ಈ ಸೀರೆ ತುಂಬಾ ಇಷ್ಟ ಆಯಿತು. ನಾಳೆ ಇದನ್ನು ವೇರ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನನ್ನ ಫ್ಯಾಮಿಲಿಯೆಲ್ಲ ಸೇರಿದಾಗ ಇದನ್ನು ವೇರ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವ್ದು ವೇರ್ ಮಾಡ್ತೀನಿ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ನನಗೆ ಬ್ಲ್ಯಾಕ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರ್ ತುಂಬಾ ಫೇವ್ರೆಟ್ ನನಗೆ. ಸೊ ಕಲೆಕ್ಷನ್ ಜಾಸ್ತಿನೇ ಮಾಡ್ತೀನಿ. ಸೊ ಈ ಸಾರಿ ಕೂಡ ಬ್ಲ್ಯಾಕಲ್ಲಿ ತೊಗೊಂಡೆ, ನನಗೆ ತುಂಬಾ ಇಷ್ಟ ಆಯಿತು. ಈ ಥರ ಇದೆ. ಸೊ ಸಿಂಪಲ್ ಆಗಿದೆ ಆ್ಯಂಡ್ ಒಂಥರ ಯೂನಿಕ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಈಗ ಕಲೆಕ್ಷನ್ ಇದೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ತಗೊಂಡೆ. ಈ ಸಾರಿನ ಸದ್ಯಕ್ಕೆ ನೈಟ್ ವೇರ್ ಮಾಡೋಣ, ನನ್ನ ಹಸ್ಬೆಂಡ್ಗೆ ಕಟ್ ಮಾಡಬೇಕಾದ್ರೆ ವೇರ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಯಾವ್ದು ವೇರ್ ಮಾಡ್ತೀನಿ ಅಂತ. ಆ್ಯಂಡ್ ಇದನ್ನೆಲ್ಲ ನಾನು ಎಲ್ಲಿ ಶಾಪಿಂಗ್ ಮಾಡಿದೆ ಅಂತ ಅಂದರೆ ಮೈಸೂರಿನಲ್ಲಿ ಮನ್ನಾಸಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದೆ. ಆ್ಯಂಡ್ ಈಗ ಸ್ವಲ್ಪ ಹೊಸದಾಗಿ ಸುಮಂಗಲಿ ಬೇರೆ ಬ್ರಾಂಚ್ ಕೂಡ ಇದೆ. ಸೊ ಅಲ್ಲಿ ಸ್ವಲ್ಪ ಶಾಪ್ ಮಾಡಿದೆ. ಆ್ಯಂಡ್ ಬೇರೆ ಬೇರೆ ಕಡೆ ಶಾಪ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ಗೊತ್ತಿಲ್ಲ ಇದು ಯಾಕೆ ಇಷ್ಟ ಆಯಿತು ಅಂತ, ಬಟ್ ನೋಡಿದ ತಕ್ಷಣ ಇಷ್ಟ ಆಯಿತು. ಕೆಲವ್ರಿಗೆ ಇದು ತೋರಿಸಿದಾಗ ಚೆನ್ನಾಗಿಲ್ಲ ಅಂತ ಹೇಳಿದರು, ಬಟ್ ನನಗೆ ಈ ಕಲರ್ ಯಾಕೋ ಗೊತ್ತಿಲ್ಲ ಇಷ್ಟ ಆಯಿತು, ತಗೊಂಡೆ. ಆ್ಯಂಡ್ ಈ ಥರ ಇದೆ, ಫುಲ್ಲು ಪ್ರಿಂಟೆಡ್ ಇದೆ, ಒಂಥರ ಬೇರೆ ಬೇರೆ ಡಿಸೈನ್ ಎಲ್ಲ ಇದೆ. ಗೊತ್ತಿಲ್ಲ ಏನಕ್ಕೆ ತೊಗೊಂಡೆ ಅಂತ, ಬಟ್ ನನಗೆ ಸ್ವಲ್ಪ ಇಷ್ಟ ಆಯಿತು ಅಂತ ಹೇಳಿ ತಗೊಂಡೆ. ಬಟ್ ಹಾಕೊಂಡಾಗ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಸೀರೆ ಲಾಸ್ಟ್ ಸೀರೆ. ಸೊ ಇದು ಸ್ವಲ್ಪ ಅಲ್ಲೆಲ್ಲ ಜಾಸ್ತಿ ಜನ ತೊಗೋತಾ ಇದ್ರು. ಆ್ಯಂಡ್ ನನಗೂ ಕೂಡ ನೋಡಿದಾಗ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ತಗೊಂಡೆ. ಸೊ ತುಂಬ ಸಿಂಪಲ್ ಆಗಿರ್ಬೇಕಲ್ಲ ಸೀರೆಗಳು, ಸಿಕ್ಕಾಪಟ್ಟೆ ಸಿಂಪಲ್ ಸೀರೆಗಳೇ. ಸೊ ನನ್ನ ಹತ್ರ ಈ ಥರ ಸೀರೆಗಳು ಇರಲಿಲ್ಲ ಜಾಸ್ತಿ. ಈ ಥರ ಸಿಂಪಲ್ ಸೀರೆಗಳು ನಾನು ಜಾಸ್ತಿ ತೊಗೋತಾ ಇರಲಿಲ್ಲ. ತೊಗೊಂಡ್ರು ಕೂಡ ಅಮ್ಮನೇ ಅದನ್ನ ವೇರ್ ಮಾಡ್ತಾಯಿದ್ರು. ಸದ್ಯಕ್ಕೆ ನನಗೆ ಅಂತ ಹೇಳಿ, ನನ್ನ ಬರ್ಡೇಗೆ ಅಂತ ಹೇಳಿ ಶಾಪಿಂಗ್ ಮಾಡಿರೋದು ಈ ಸೀರೆಗಳೆಲ್ಲನೂ. ಸೊ ಈ ಥರ ಇದೆ ಸೀರೆಗಳು. ಆ್ಯಂಡ್ ನಾನು ಬ್ಲೌಸ್ನ 2 ಸೀರೆಗೆ ಸ್ಟಿಚಿಂಗ್ ಮಾಡಿಸಿದ್ದೀನಿ ಸದ್ಯಕ್ಕೆ. ಇನ್ನು 2 ಸೀರೆಗೆ ಅದೇನೇ ಮ್ಯಾಚ್ ಆಗುತ್ತೆ. ಒಂದು ವೈಟ್ ಕಲರಲ್ಲಿ ಸ್ಟಿಚ್ ಮಾಡಿಸಿದೆ ಈ ಥರ. ಸೊ ಡಿಸೈನ್ ಇದು ಸ್ವಲ್ಪ ಬಫ್ ಇಟ್ಟಿಸಿದ್ದೀನಿ, ಸ್ವಲ್ಪ ಸ್ಮಾಲ್ ಬಫ್ ಇದೆ. ಆ್ಯಂಡ್ ಇದು ನನಗೆ ಜಾಸ್ತಿ ಇಲ್ಲಿವರೆಗೂ ಲೆಂತ್ ತುಂಬ ಇಷ್ಟ ಆಗುತ್ತೆ. ಅಂದರೆ 3-4 ಲೆಂತ್ 3-4 ಸ್ಲೀವ್ ಇರೋದು ತುಂಬ ಇಷ್ಟ ಆಗುತ್ತೆ. ನಾನು ಎಲ್ಲ ಬ್ಲೌಸು ಕೂಡ ಅದೇ ಥರನೇ ಹಾಗೂ ಜಾಸ್ತಿ ಹೊಲಿಸ್ಕೊತೀನಿ. ಆ್ಯಂಡ್ ಬ್ಯಾಕಲ್ಲಿ ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಆ್ಯಂಡ್ ಈ ಥರ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ.
ಈ ಥರ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾಳೆ ನಾನು ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನನಗೆ ಬ್ಲೌಸಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಸ್ಟೈಲ್ ಮಾಡೋಕ್ಕೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಬ್ಲೌಸ್ಗಳ ಕಲೆಕ್ಷನ್ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ನಾನು. ಅಂದರೆ ಜಾಸ್ತಿ ರೆಡಿಮೇಡ್ ಬ್ಲೌಸ್ಗಳು ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಹೊಲ್ಸ್ಕೊಂಡ್ರೆ ಸ್ವಲ್ಪ ಕಮ್ಮಿನೇ. ಆ್ಯಂಡ್ ಇನ್ನೊಂದು ಬ್ಲೌಸ್ ಈ ಥರ ಇದೆ. ಸೊ ಅದಕ್ಕೆ ಕೆಳಗಡೆ ಒಂದು ಕಟ್ಟೋ ಥರ ಹಾಕ್ಸಿದ್ದೀನಿ, ಟ್ಯಾಗ್ ಹಾಕ್ಸಿದ್ದೀನಿ. ಆ್ಯಂಡ್ ಮೇಲ್ಗಡೆ ಈ ಥರ ಹುಕ್ ಹಾಕ್ಸಿದ್ದೀನಿ. ಇದು ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಬಟ್ ಇದು ಬಫ್ ಏನು ಹಾಕ್ಸಿಲ್ಲ. ನನಗೆ ಇಲ್ಲಿ ಬಫ್ ಇರೋ ತುಂಬಾ ಇಷ್ಟ ಆಗುತ್ತೆ. ಇವರು ಮಿಸ್ ಆಗಿ ಹಾಕಿಲ್ಲ, ಇದಕ್ಕೂ ಕೂಡ ನನ್ನ ಬಫ್ ಹೇಳಿದೆ ಬಟ್ ಹಾಕಿಲ್ಲ. ಸೊ ಈ ಥರ ಇದೆ. ಇಷ್ಟೇನೆ ಶಾಪಿಂಗ್ ಮಾಡಿದ್ದು ನಾನು ಬರ್ಡೇಗೆ ಅಂತ ಹೇಳಿ. ನನಗೆ ಆ್ಯಕ್ಚುಲಿ ಬರ್ಡೇ ಮಾಡೋದು ನಿಜವಾಗ್ಲೂ ಇಷ್ಟ ಇಲ್ಲ, ಯಾಕಂದರೆ ನನ್ನ ಮಗನಿಗೆ ನಾನು ಬರ್ಡೇ ಮಾಡೋದು ತುಂಬ ಇಷ್ಟಪಡ್ತೀನಿ. ನನಗೇನೋ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಇತ್ತೀಚೆಗೆ ನನಗೆ ಬರ್ಡೇ ಮಾಡ್ಕೊಳ್ಳೋಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಟ್ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ. ನನಗೆ ನನ್ನ ಮಗನಿಗೆ ಬರ್ಡೇ ಸೆಲೆಬ್ರೇಟ್ ಮಾಡೋದು ತುಂಬಾ ಇಷ್ಟಪಡ್ತಾರೆ. ಸೊ ಅವ್ರ ಖುಷಿನಕ್ಕೆ ನಾವು ಬೇಡ ಅನ್ಬೇಕು ಅಂತ ಹೇಳಿ ಓಕೆ ಕೇಕ್ ಕಟ್ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡೆ. ಆ್ಯಂಡ್ ನಾಳೆ ನಾನು ನನ್ನ ಇಡೀ ಫ್ಯಾಮಿಲಿಗೆ ಡಿನ್ನರ್ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿದ್ದೀನಿ. ಸೊ ಡಿನ್ನರ್ಗೆ ಅಂತ ಹೇಳಿದ್ದೀನಿ. ಸೊ ನೋಡಬೇಕು ನಾಳೆ ಹೇಗಾಗುತ್ತೆ ಅಂತ ಅಂದ್ಕೊಂಡು ನಾನು ವಿಡಿಯೋ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ರೆಗ್ಯುಲರ್ ಆಗಿ ವಿಡಿಯೋ ಸಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಅನ್ನೋಕ್ಕಿಂತ ಸ್ವಲ್ಪ ಜನಕ್ಕಾದ್ರೂ ನಾನು ವಿಡಿಯೋಸ್ ಇಷ್ಟ ಆಗ್ತಿದೆ ಅನ್ನೋದೊಂದು ಖುಷಿ ಇದೆ ನನಗೆ. ಸೊ ಎಲ್ಲ ಖಂಡಿತ ಈ ವಿಡಿಯೋ ಕೂಡ ಇಷ್ಟಪಡ್ತಾರೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇವಾಗ ಲಂಚ್ ಮಾಡಬೇಕು. ಸೊ ಟೈಮ್ ಆಗಿದೆ, ಆದರೂ ಕೂಡ ಮನೇಲೆ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಯಟಲ್ಲಿರೋದ್ರಿಂದ ನಾನು ಪ್ರೆಗ್ನೆನ್ಸಿ ಆದಮೇಲೆ ಸ್ವಲ್ಪ ವೆಯ್ಟ್ ಗೇನ್ ಜಾಸ್ತಿನೇ ಆಗಿಬಿಟ್ಟೆ. ಯಾಕಂದರೆ ನಾನು ಸಿಕ್ಕಾಪಟ್ಟೆ ಫುಡ್ಡಿ ನಾನು. ಸೊ ಅದಕ್ಕೋಸ್ಕರ ಸ್ವಲ್ಪ ಕಂಟ್ರೋಲ್ ಮೀರಿ ನಾನು ಜಾಸ್ತಿ ಜಂಕ್ ಫುಡ್ನ ಅಡಿಕ್ಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ವೆಯ್ಟ್ ಗೇನ್ ಆಗಿದ್ದೀನಿ. ಸೊ ವೆಯ್ಟ್ ಲಾಸ್ ಮಾಡೋಕ್ಕೆ ಈ ಆಲ್ರೆಡಿ ಜನವರಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡಬೇಕು ಎಷ್ಟು ಬೇಗ ವೆಯ್ಟ್ ಲಾಸ್ ಆಗ್ತೀನಿ ಅಂತ. ನಾನು ಜಾಸ್ತಿ ಜಿಮ್ ಆಗಲಿ ವರ್ಕೌಟ್ ಆಗಲಿ ಜಾಸ್ತಿ ಮಾಡೋಕ್ಕಾಗಲ್ಲ, ಯಾಕಂದರೆ ಪಾಪು ಇರೋದ್ರಿಂದ. ಸೊ ಅವನು ಕೂಡ ನೋಡ್ಕೋಬೇಕಾಗುತ್ತೆ, ಅಂದ್ಬಿಟ್ಟು ನಾನು ಜಿಮ್ಗೆಲ್ಲ ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಮನೇಲಿ ಎಷ್ಟಾಗುತ್ತೋ ಅಷ್ಟು ನಾನು ಕಂಟ್ರೋಲ್ ಮಾಡಿಕೊಂಡು ಡಿಟಾಕ್ಸ್ ಇರ್ಬೋದು ಅಥವಾ ಇನ್ನು ಕೆಲವೊಂದಷ್ಟು ಫುಡ್ಗಳನ್ನ ನಾನು ರೆಡಿ ಮಾಡಿಕೊಂಡು ಆ್ಯಂಡ್ ಲಿಮಿಟೆಡ್ ಊಟನ ಮಾಡಿಕೊಂಡು ನಾನು ವೆಯ್ಟ್ ಲಾಸ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಇನ್ನೂ ಒಂದು ಚಾಲೆಂಜಾಗಿ ತೊಗೊಂಡಿದ್ದೀನಿ. ಸೊ ಖಂಡಿತ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ನಾನು ಯಾವ ಥರ ವೆಯ್ಟ್ ಲಾಸ್ ಆಗ್ತೀನಿ ಆ್ಯಂಡ್ ಏನೆಲ್ಲ ನಾನು ಫುಡ್ಗಳನ್ನ ತೊಗೋತೀನಿ ಅಂತ ಖಂಡಿತ ನಾನು ವಿಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆಯೇ ಇಲ್ಲಿ ನಾನು ನೈಟ್ ಡಿನ್ನರ್ಗೆ ಅಂತ ಹೇಳಿ ಬಿರಿಯಾನಿನ ರೆಡಿ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋ ಬಂದು ಮಂಗಳವಾರ ಸಂಜೆ ವಿಡಿಯೋ, ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ರೀಸನ್ಗಳಿಂದ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಹೇಳಿದೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ಜಾಸ್ತಿ ವೀಡಿಯೋಸ್ಗಳು ಹಾಕ್ತೀನಿ ಅಂತ. ಬಟ್ ಕೆಲವೊಂದು ರೀಸನ್ಗಳಿಂದ ನಾನು ವೀಡಿಯೋಸ್ ಹಾಕೋಕ್ಕಾಗಲೇ ಇಲ್ಲ. ಅದಕ್ಕೆ ತುಂಬ ಲೇಟಾಗಿ ವೀಡಿಯೋಸ್ ಬರ್ತಾ ಇದೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ. ಹಾಗೆಯೇ ಇಲ್ಲಿ ನಾನು ಬಿರಿಯಾನಿನ ರೆಡಿ ಮಾಡ್ಕೊತಾ ಇದ್ದೀನಿ ನೈಟ್ ಡಿನ್ನರ್ಗೆ ಅಂತ ಹೇಳಿ. ಪಾಪು ಕೂಡ ಇರಲಿಲ್ಲ, ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೇ ಮಾಡ್ತಾ ಇದ್ದೆ. ಪಾಪು ಇದ್ರೆ ಎಕ್ಸ್ಟ್ರಾ ಅವನಿಗೆ ಸಾಂಬಾರು ಮಾಡಬೇಕಿತ್ತು, ಅವನು ಬಿರಿಯಾನಿ ಎಲ್ಲ ತಿನ್ನಲ್ಲ. ಸ್ವಲ್ಪ ನಾವು ಸ್ಪೈಸಿ ಜಾಸ್ತಿ ಮಾಡ್ಕೋತೀವಿ, ಆ ರೀಸನ್ಗೆ ಅವ್ನು ತಿನ್ನಕ್ಕೆ ಹೋಗಲ್ಲ. ಸೊ ಪಾಪು ಇಲ್ವಲ್ಲ ಅಂತೇಳಿ ಇಬ್ಬರಿಗೇ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲಿ ಇವತ್ತು ಬಿರಿಯಾನಿನ ಮಾಡ್ಕೋತಾ ಇದ್ದೀನಿ. ನನಗೆ ಒಂದು 2 ರಿಂದ 3 ಥರ ಬಿರಿಯಾನಿ ಮಾಡಲಿಕ್ಕೆ ಬರುತ್ತೆ. ಆ ಬಿರಿಯಾನಿಲಿ ಈ ಬಿರಿಯಾನಿ ತುಂಬಾ ಈಸಿಯಾಗಿ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೆ ಇದನ್ನೇ ಮಾಡ್ಕೋತಾ ಇದ್ದೀನಿ. ಸೊ ನಾಳೆ ನನ್ನ ಬರ್ಡೇ ಇರೋದ್ರಿಂದ ನನಗೆ ಚಿಕನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನನ್ನ ಹಸ್ಬೆಂಡ್ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದು ಮಾಡ್ಕೊ ಅಂತ ಹೇಳಿ ತಂದುಕೊಟ್ರು. ಒಂದು ಅರ್ಧ kg ಬಿರಿಯಾನಿನ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಕೆಲವೊಂದು ರೆಸಿಪಿಗಳನ್ನ ನಾನು ಜಾಸ್ತಿ ಯೂಟ್ಯೂಬಲ್ಲಿ ಕೂಡ ನೋಡ್ತೀವಿ, ಸರ್ಚ್ ಮಾಡ್ತಾ ಇರ್ತೀನಿ. ಕೆಲವೊಂದು ನನಗೆ ಡಿಫ್ರೆಂಟಾಗಿ ರೆಸಿಪಿಗಳನ್ನ ಟ್ರೈ ಮಾಡೋಕ್ಕೆ ತುಂಬಾ ಇಷ್ಟ. ಸೊ ಕೆಲವೊಂದು ಸತಿ ಹಾಳಾಗುತ್ತೆ, ಕೆಲವೊಂದು ಸತಿ ಚೆನ್ನಾಗಿ ಬರುತ್ತೆ. ಬಟ್ ಆದರೂ ಕೂಡ ನನಗೆ ಡಿಫ್ರೆಂಟಾಗಿ ನಾನು ಏನಾದರೂ ಸರಿ ಅಡುಗೆ ಮಾಡ್ತಾ ಇರ್ತೀನಿ. ಹಾಗೆಯೇ ವೀಡಿಯೋಸ್ಗಳು ಕೂಡ ಇನ್ಮೇಲಿಂದ ಹಾಕೊಂಡು ಹೋಗೋಣ, ಅಂದರೆ ವೀಕ್ಲಿ ಒಂದು 3 ವೀಡಿಯೋನಾದರೂ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ, ಯಾಕಂದರೆ ಒಂದು ಟೈಮ್ ಇರೋ ಥರ ಇನ್ನೊಂದು ಟೈಮ್ ಇರೋಲ್ಲ. ಪಾಪುಗೂ ಕೂಡ ಒಂದು 15 ಡೇಸ್ ತುಂಬಾ ಫೀವರ್ ಇತ್ತು. ಆ ಟೈಮಲ್ಲಿ ನನಗೆ ವೀಡಿಯೋಸ್ ಹಾಕೋಕ್ಕೆ ಆಗಲಿಲ್ಲ. 1 ಮಂತ್ ವೀಡಿಯೋಸ್ ಹಾಕಲೇ ಇಲ್ಲ ನಾನು, ಅಷ್ಟೊಂದು ಕಷ್ಟ ಆಯಿತು ವೀಡಿಯೋಸ್ ಹಾಕಲಿಕ್ಕೆ. ಸೊ ಆ ಥರ ಎಲ್ಲ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅಂದ್ಕೊಂಡಿದ್ದೀನಿ ಈ ಸತಿ ವಾರದಲ್ಲಿ 3 ವೀಡಿಯೋಗಳನ್ನಾದ್ರೂ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಹೇಗಾಗುತ್ತೆ ಆ ಥರ ಮಾಡ್ತೀನಿ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಬಿರಿಯಾನಿ ಹೇಗಾಗಿದೆ ಅಂತ ಹೇಳಿ. ತುಂಬಾ ಹುಡುಗಿಯಾಗಿ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ. ಸೊ ನಾನು ಇದ್ರ ರೆಸಿಪಿ ಎಲ್ಲ ನೀಟಾಗಿ ಶೂಟ್ ಮಾಡ್ಕೊಂಡಿದ್ದೆ, ಬಟ್ ನನಗೆ ತೋರ್ಸೋಕ್ಕಾಗಲಿಲ್ಲ ನಿಮಗೆ, ಯಾಕಂದರೆ ಒಂದೊಂದು ಕ್ಲಿಪ್ ಅಲ್ಲಲ್ಲಿ ಮಿಸ್ ಆಯಿತು. ನನಗೆ ವೀಡಿಯೋಸ್ ಇತ್ತೀಚೆಗೆ ಮಾಡೋದು ಸ್ವಲ್ಪ ಕಮ್ಮಿ ಆಯ್ತಲ್ಲ, ಅದಕ್ಕೋಸ್ಕರ ಕೆಲವೊಂದು ಸತಿ ವಾಯ್ಸ್ ಓವರ್ ಕೊಡಬೇಕಾದ್ರೂ ಸ್ವಲ್ಪ ಮಿಸ್ಟೇಕ್ಗಳಾಗ್ತಿದೆ. ಆ್ಯಂಡ್ ಎಡಿಟಿಂಗ್ ಮಾಡಬೇಕಾದ್ರೂ ಕೆಲವೊಂದನ್ನ ಮರ್ತ್ಕೊಂಡೇ ಬಿಟ್ಟಿರ್ತೀನಿ, ಎಡಿಟೇ ಮಾಡ್ಕೊಂಡು ಅಂದರೆ ವೀಡಿಯೋನೇ ಶೂಟ್ ಮಾಡ್ಕೊಂಡಿರಲ್ಲ. ಸೊ ಆ ಥರ ಆಗ್ತಾಯಿದೆ. ಸ್ವಲ್ಪ ಲಾಂಗ್ ಗ್ಯಾಪ್ ಆದರೆ ಈ ಥರ ಪ್ರಾಬ್ಲಮ್ಗಳಾಗುತ್ತೆ.
ಹಾಗೆಯೇ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನಾನು ಬೇಗನೆ ಮನೆ ಕೆಲಸ ಎಲ್ಲ ಮಾಡಿ ರೆಸ್ಟ್ ಮಾಡ್ಕೊಂಡ್ವಿ. ಹಾಗೆಯೇ 12 ಗಂಟೆ ಕರೆಕ್ಟಾಗಿ ನನ್ನ ಹಸ್ಬೆಂಡ್ ಕೂಡ ಕೇಕ್ ತಂದಿದ್ರು, ಕಟ್ ಮಾಡಿಸಿದ್ರು. ಸ್ಯಾರಿ ಹಾಕೊಳ್ಳೋಣ ಅಂತೇಳಿ ಅಂದ್ಕೊಂಡೆ, ಬಟ್ ಅಷ್ಟು ನಿದ್ದೆಲಿ ನನಗೆ ನಾನು ಕೇಕ್ ಕಟ್ ಮಾಡೋದೇ ಆಗ್ತಿರ್ಲಿಲ್ಲ, ಯಾಕಂದರೆ ಅಷ್ಟು ನಿದ್ದೆ ಇತ್ತು. ಸೊ ಆದರೂ ಕೂಡ ಅವ್ರ ಖುಷಿಗೆ ಕೇಕೆಲ್ಲ ಕಟ್ ಮಾಡಿ, ಸೊ ಇಬ್ಬರೇನೆ ತಿಂದು, ಪಾಪು ಕೂಡ ಇರಲಿಲ್ಲ. ಸ್ವಲ್ಪ ವೀಡಿಯೋನ ಸ್ವಲ್ಪ ಶೂಟ್ ಮಾಡಿಕೊಂಡೆ, ತಿಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಹಾಗೆಯೇ ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊರಗಡೆ ಎಲ್ಲ ನೀಟಾಗಿ ತೊಳೆದು ರಂಗೋಲಿ ಹಾಕ್ತಾಯಿದ್ದೀನಿ. ನನಗೆ ಯೂಶಲಾಗಿ ಹೊರಗಡೆ ರಂಗೋಲಿ ಹಾಕೋದಂದರೆ ತುಂಬಾ ಇಷ್ಟ. ತುಂಬ ಜನ ಹೇಳ್ತಾರೆ ಹೊರಗಡೆ ರಂಗೋಲಿ ಹಾಕ್ಬಿಡಿ, ನಡ್ಕೊಂಡು ಹೋಗ್ಬೇಕಾದ್ರೆ ರಂಗೋಲಿ ಎಲ್ಲ ಮನೆಯೆಲ್ಲ ಆಗುತ್ತೆ, ಸ್ವಲ್ಪ ಗಲೀಜಾಗುತ್ತೆ ಅಂತ ಹೇಳಿ. ಬಟ್ ನಮ್ಮ ಮನೆ ಕೆಳಗಡೆ ನನಗೆ ರಂಗೋಲಿ ಹಾಕಲಿಕ್ಕೆ ಆಗಲ್ಲ, ನಮ್ಮ ಮನೆ ಮುಂದೆನೇ ಹಾಕೋಬೇಕು. ನನಗೆ ಏನೋ ಗೊತ್ತಿಲ್ಲ, ತುಂಬ ಇಷ್ಟ ರಂಗೋಲಿ ಹಾಕೋದು ಅಂದರೆ. ಸೊ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನನಗೆ ಬಂದಿರುವಂತಹ ಕೆಲವೊಂದು ಮೆಸೇಜ್ಗಳಿಗೆಲ್ಲ ರಿಪ್ಲೈ ಮಾಡಿ, ಅಂದರೆ ವಿಶಸ್ ಎಲ್ಲ ಬಂದಿತ್ತು ಎಲ್ಲ ಕಡೆಯಿಂದ. ಸೊ ಅವ್ರಿಗೆಲ್ಲ ರಿಪ್ಲೈ ಮಾಡಿದೆ. ತುಂಬಾ ಖುಷಿಯಾಯಿತು. ಈ ಸತಿ ಬರ್ಡೇ ಅಂತೂ ತುಂಬಾ ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಕಡೆ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮಿಂದ ಎಲ್ಲ ಕಡೆಯಿಂದ ನನಗೆ ವಿಶೇಷ ಬಂದಿತ್ತು. ಸೊ ಅದೊಂದು ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ರಿಪ್ಲೈ ಮಾಡಿ, ಇದು ಬಂದು ಸಂಜೆ ವೀಡಿಯೋ, ಅಂದರೆ ನೈಟು ಒಂದು 4:30-5 ಗಂಟೆ ಹತ್ತತ್ರ ಆಗಿತ್ತು. ಆಗ ನಾನು ವೀಡಿಯೋ ಶೂಟ್ ಮಾಡ್ತಿದ್ದೀನಿ. ಅಮ್ಮನ ಮನೆಗೆ ಹೋಗಿ ಪಾಪು ಎಲ್ಲ ಕರ್ಕೊಂಡು ಬಂದೆ. ಹಾಗೆ ನಾನು ನಿಮ್ಗೆ ಹೇಳಿದ್ದೆ ನನ್ನ ಫ್ಯಾಮಿಲಿ ಎಲ್ಲ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದೀನಿ ಅಂತ ಹೇಳಿ. ನಾನು ಇನ್ವೈಟ್ ಮಾಡಿರಲಿಲ್ಲ, ಅಂದರೆ ಕರೆದಿಲ್ಲ ಬನ್ನಿ ನನ್ನ ಬರ್ಡೇಗೆ ಅಂತ ಹೇಳಿ. ನನಗೆ ಗೊತ್ತಿತ್ತು ನನ್ನ ಫ್ಯಾಮಿಲಿ ಬರ್ತಾರೆ, ಕೇಕ್ ಕಟ್ ಮಾಡ್ಸೋಕ್ಕೆ ಎಲ್ಲ ಬರ್ತಾರೆ ಅಂತ ನನಗೆ ಗೊತ್ತಿತ್ತು. ಸೊ ಅವರಿಗೆ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತ ಹೇಳಿ ಇವತ್ತು ಚಿಕನ್ ಗ್ರೇವಿ ಹಾಗೆ ಚಿಕನ್ ಬಿರಿಯಾನಿನ ರೆಡಿ ಮಾಡ್ತಾಯಿದ್ದೀನಿ. ಸೊ ಗ್ರೇವಿನ ನಿಮ್ಗೆ ಗೊತ್ತಿರೋ ಥರ ನಾನು ಯಾವಾಗಲೂ ಅಷ್ಟೇ ಚಿಕನ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಮಸಾಲೆಗಳನ್ನ ಜಾಸ್ತಿ ಹುರ್ಕೊಂಡೇ ಮಾಡ್ತೀನಿ. ಸೊ ಇವತ್ತು ಕೂಡ ಗ್ರೇವಿಗೆ ಕೂಡ ಮಸಾಲೆಗಳನ್ನ ಹುರ್ಕೋತಾ ಇದ್ದೀನಿ. ಹಾಗೆಯೇ ರೆಸಿಪಿಗಳನ್ನೆಲ್ಲ ನಾನು ಕಂಪ್ಲೀಟಾಗಿ ತೋರ್ಸೋಕ್ಕಾಗಿಲ್ಲ, ನಿಜವಾಗ್ಲೂ ಸಾರಿ ಅಂತಲೇ ಕೇಳಬೇಕು. ಯಾಕಂದರೆ ನಾನು ಶೂಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಕೆಲವೊಂದು ಸತಿ ಶೂಟ್ ಮಾಡ್ತಾಯಿದ್ದೆ, ಕೆಲವೊಂದು ಸತಿ ಶೂಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಬೇಗ ಅಡುಗೆ ಮಾಡ್ತಾಯಿದ್ದೆ. 5 ಗಂಟೆ ಹತ್ತತ್ರ ಆಗಿತ್ತು. ಗ್ರೇವಿ ಮಾಡಿ ಇಡ್ತಾಯಿದ್ದೆ ಫಸ್ಟೇ. ಗ್ರೇವಿ ಮಾಡಿಕೊಂಡ್ರೆ ಬಿರಿಯಾನಿನ ನಾವು ಲೇಟಾಗಿ ಮಾಡ್ಕೊಬೋದು ಅಂತೇಳಿ. ಹಾಗೆ ನಾನು ಹಂಬೂರ್ ಬಿರಿಯಾನಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ, ಡಿಫ್ರೆಂಟಾಗಿ ಬಿರಿಯಾನಿನ. ಸೊ ಆ ಬಿರಿಯಾನಿ ಸ್ವಲ್ಪ ದಮ್ಮೆಲ್ಲ ಕಟ್ಟಿದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ದಮ್ಮೆಲ್ಲ ಆಗಿ ಬಿರಿಯಾನಿ ಆಗಲಿಕ್ಕೆ. ಸೊ ಅದಕ್ಕೆ ಫಸ್ಟೇ ಗ್ರೇವಿ ಮಾಡಿ ಇಟ್ಕೊಂಡ್ರೆ ಬಿರಿಯಾನಿನ ಲೇಟಾಗಿ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ನಾನು 4 kg ಚಿಕನ್ ತೊಗೊಂಡಿದ್ದೀನಿ, 2 kg ಗ್ರೇವಿ ಹಾಗೆಯೇ 2 kg ಬಿರಿಯಾನಿನ ಮಾಡ್ತಾಯಿದ್ದೀನಿ. ನನ್ನ ಫ್ಯಾಮಿಲಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸೊ ನಾವು ಯಾವಾಗಲೂ ಅಷ್ಟೇ ಯಾವಾಗಲೂ ಒಟ್ಟಿಗೆ ಊಟ ಮಾಡಲಿಕ್ಕಾಗಿರ್ಬೋದು, ಅಥವಾ ಯಾವುದೇ ಫಂಕ್ಷನ್ಗಾದ್ರೂ ಅಷ್ಟೇ ಎಲ್ಲ ಒಟ್ಟಿಗೆ ಸೇರ್ತೀವಿ. ಆ್ಯಂಡ್ ಅದೊಂದು ತುಂಬಾ ಇಷ್ಟ ಆಗುತ್ತೆ ನನಗಂತೂ. ಸೊ ಒಂದು ಚಿಕ್ಕದು ಬರ್ಡೇ, ಯಾರು ಬರ್ಡೇ ಆದರೂ ಸರಿ ಇಡೀ ಫ್ಯಾಮಿಲಿ ಸೇರ್ಕೋತೀವಿ. ಸೊ ಅದೊಂದು ನಂಗೆ ತುಂಬಾ ಖುಷಿಯಾಗೋ ವಿಷಯ. ಸೊ ಅದಕ್ಕೆ ನಾನು ಇವತ್ತು ಯಾರಿಗೂ ಕೂಡ ನಾನು ಹೇಳಿಲ್ಲ ಇದೆಲ್ಲ ಮಾಡ್ತಿದ್ದೀನಿ ಬನ್ನಿ ಅಂತೇನು ಹೇಳಿರಲಿಲ್ಲ. ಸೊ ಕೇಕ್ ಕಟ್ಟಿಂಗ್ ಮಾಡಿಸಿ ಹೋಗ್ತಾರೆ ಅವರು ಅಷ್ಟೇ. ಸೊ ನನಗೆ ಖುಷಿಗೆ ಅಂತ ಹೇಳಿ ನಾನು ಇವತ್ತು ಅಡುಗೆ ಮಾಡ್ತಾಯಿದ್ದೀನಿ. ಈ ಥರ ಡಿಫ್ರೆಂಟಾಗಿ ಅಡುಗೆ ಮಾಡಿ ಯಾರಾದ್ರೂ ತಿಂದು ಚೆನ್ನಾಗಿದೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಏನೋ ಒಂಥರ ಗೊತ್ತಿಲ್ಲ, ತುಂಬಾ ಖುಷಿಯಾಗುತ್ತೆ. ಅಂದರೆ ನಾನು ಎಲ್ಲನೂ ಚೆನ್ನಾಗೇ ಮಾಡ್ತೀನಿ ಅಂತ ಹೇಳ್ತಿಲ್ಲ, ಬಟ್ ಮಾಡಿದಾಗ ಆ ಥರ ಒಂದು ಕಮೆಂಟ್ ಬಂದಾಗ ನಂಗೆ ತುಂಬಾ ಖುಷಿಯಾಗುತ್ತೆ, ಅವರು ಹೊಟ್ಟೆ ತುಂಬ ತಿಂದು ಚೆನ್ನಾಗಿದೆ ಅಂತ ಹೇಳಿದಾಗ. ಹಾಗೆಯೇ ಈ ಕಡೆ ಗ್ರೇವಿ ಕೂಡ ರೆಡಿ ಆಯಿತು, ನೋಡ್ತಾ ಇರ್ಬೋದು. ನಾನು ಶೂಟ್ ಮಾಡ್ತಾ ಇದ್ದೆ, ಬಟ್ ಅಲ್ಲಲ್ಲಿ ಮಿಸ್ ಆಯಿತು. ಅದಕ್ಕೆ ನಾನು ಕಂಪ್ಲೀಟಾಗಿ ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸೊ ಗ್ರೇವಿನ ಈ ಥರ ನಾನು ಮಾಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ, ಚಪಾತಿಗೆ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಆ್ಯಂಡ್ ತಿಂದಮೇಲೆ ನನ್ನ ಫ್ಯಾಮಿಲಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು. ಹಾಗೆಯೇ ಈ ಕಡೆ ಬಿರಿಯಾನಿಗೆ ಅಂತ ಹೇಳಿ ನಾನು ಅಂಬೂರ್ ಬಿರಿಯಾನಿ ಮಾಡ್ತಾಯಿದ್ದೀನಲ್ಲ, ಫಸ್ಟಿಗೆ ನಾನು ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂಬೂರ್ ಬಿರಿಯಾನಿ ಅಂದರೆ ಆನಿಯನ್ ಚೆನ್ನಾಗಿ ಫ್ರೈ ಆಗಿರಬೇಕು ಫಸ್ಟಾಗಿ. ಅದು ಚೆನ್ನಾಗಿ ಫ್ರೈ ಆಗಿದ್ರೆ ಅಷ್ಟೇ ನಮಗೆ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರೋದು. ಹಾಗೆಯೇ ಈ ಕಡೆ ಬಿರಿಯಾನಿ ಕೂಡ ರೈಸ್ ಎಲ್ಲ ನೆನೆ ಹಾಕಿದ್ದೆ. ನಾವು ಏನೇ ಬಿರಿಯಾನಿ ಆಗಿರಲಿ ಅಥವಾ ನಾರ್ಮಲಾಗಿ ರೈಸ್ ಬಾತ್ ಮಾಡ್ತಿದ್ದೀವಿ ಅಂದರೂ ಕೂಡ ಅಕ್ಕಿನ ಆದಷ್ಟು ನೆನೆಸಿ ನೀವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬಿಡಿಯಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ನೀರು ಹಾಗೆಯೇ ಇನ್ನೆಲ್ಲ ಮಸಾಲೆಗಳನ್ನೂ ಹಾಕ್ಕೊಂಡು ಸ್ವಲ್ಪ ನೀರನ್ನ ಕಾಯೋದಕ್ಕೆ ಬಿಟ್ಟಿದೆ. ಮತ್ತು ಕಾದಂಥ ನೀರಿಗೆ ನಾನು ಬಿರಿಯಾನಿ ರೈಸ್ ಹಾಕಿ ಬಿರಿಯಾನಿ ಕೂಡ ರೆಡಿ ಮಾಡಿಕೊಂಡೆ. ಅಷ್ಟೊತ್ತು ಆಲ್ರೆಡಿ ನಾನು ರೆಡಿಯಾಗಿ ಕೂತಿದ್ದೆ, ಅಷ್ಟರಲ್ಲಿ ನನ್ನ ಫ್ಯಾಮಿಲಿ ಎಲ್ಲ ಬಂತು. ಅವರೆಲ್ಲ ಕೇಕೆಲ್ಲ ತಂದಿದ್ರು, ಕಟ್ಟೆಲ್ಲ ಮಾಡಿಸಿ ಸೊ ಸೆಲೆಬ್ರೇಷನ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹಾಗೆಯೇ ವಿಡಿಯೋನ ನಾನು ಫುಲ್ ಲಾಂಗಿಗೆ ಹಾಕಿದ್ದೆ, ಅಂದರೆ ಸ್ಪೀಡಲ್ಲಿ ಹಾಕಿದ್ದೆ. ಅದಾದಮೇಲೆ ನಂಗೆ ಯಾಕೆ ಗೊತ್ತಿಲ್ಲ, ಈ ವಿಡಿಯೋನ ಸ್ಪೀಡಲ್ಲಿ ಹಾಕಬೇಕು ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಸ್ಲೋನಲ್ಲೇ ಇಟ್ಟೆ, ಅಂದರೆ ನಾರ್ಮಲಲ್ಲೇ ಇಟ್ಟೆ. ಸ್ಪೀಡಾಗಿ ಹಾಕಿದರೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ನೋ ರೀಸನ್ಗೆ ನಾನು ಈ ಥರ ಮಾಡಿದೆ. ಆ್ಯಂಡ್ ತುಂಬಾ ಇಷ್ಟ ಆಯಿತು ವೀಡಿಯೋಸ್ ಎಲ್ಲ ನನಗೆ. ಇಷ್ಟು ವರ್ಷದ ಬರ್ಡೇಲಿ ನಾನು ಯಾವತ್ತೂ ಕೂಡ ಸೀರೆ ಹಾಕಿರಲಿಲ್ಲ. ಸೊ ಈ ಸತಿ ಸೀರೆ ಹಾಕ್ಕೊಂಡಿದ್ದು ತುಂಬಾ ಖುಷಿ ಆಯಿತು. ಹಾಗೆಯೇ ಸೀರೆ ಚೆನ್ನಾಗಿ ಕಾಣ್ತಿತ್ತು ಅಂತೇಳಿ ತುಂಬ ಜನ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರಿ. ಸೊ ಅದು ಕೂಡ ತುಂಬಾ ಖುಷಿ ಆಯಿತು.
ನನ್ನ ಇಡೀ ಫ್ಯಾಮಿಲಿನ ನಾನು ನನ್ನ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಆ್ಯಂಡ್ ಪರಿಚಯ ಕೂಡ ಮಾಡಿಕೊಟ್ಟಿದ್ದೀನಿ. ಆಲ್ಮೋಸ್ಟ್ ನನ್ನ ವೀಡಿಯೋಸ್ಗಳಲ್ಲಿ ಇವರೆಲ್ಲ ಇದ್ದೇ ಇರ್ತಾರೆ, ಫ್ಯಾಮಿಲಿ ವೀಡಿಯೋಸ್ಗಳಲ್ಲಿ. ಸೊ ಅದಕ್ಕೋಸ್ಕರ ನಾನು ಇವ್ರನ್ನೆಲ್ಲ ಏನು ಇಂಟ್ರಡ್ಯೂಸ್ ಮಾಡ್ತಿಲ್ಲ ನಿಮಗೆ. ಸೊ ಹಳೆ ವೀಡಿಯೋದಲ್ಲಿ ನೋಡಿರ್ತೀರ ಅಂತ ಹೇಳಿ. ಹೊಸ ಸಬ್ಸ್ಕ್ರೈಬರ್ ಯಾರಾದರೂ ಇದ್ದರೆ ನನ್ನ ಹಳೆ ವೀಡಿಯೋಗಳನ್ನ ನೀವು ನೋಡಿದರೆ ಇವ್ರು ಯಾರು ಏನು ಅಂತೆಲ್ಲ ಗೊತ್ತಾಗುತ್ತೆ. ಹಾಗೆಯೇ ನನ್ನ ಇಡೀ ಫ್ಯಾಮಿಲಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ಹಾಗೆಯೇ ನನಗೆ ಯಾರೆಲ್ಲ ವಿಶಸ್ ಕಳಿಸಿದ್ರೆ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು. ಈ ವರ್ಷ ನನಗೆ ಸ್ಪೆಷಲ್ ಅಂತ ಅನಿಸಿದ್ದೆ, ನನಗೆ ಗೊತ್ತಿಲ್ಲದವರೆಲ್ಲ ನನಗೆ ಮೆಸೇಜ್ ಮಾಡಿ, ಗೊತ್ತಿಲ್ಲ ಅನ್ನೋಕ್ಕಿಂತ ನನ್ನ ಫ್ಯಾಮಿಲಿನೂ ಕೂಡ ಅವರು ಕೂಡ ನನ್ನ ಯೂಟ್ಯೂಬ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲ ಕಡೆ ನನ್ನ ಫ್ರೆಂಡ್ಸ್ಗಳು ಕೂಡ ನನಗೆ ವಿಶೇಷ ಕಳಿಸಿದ್ರಿ. ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ ಯು. ನಂಗೆ ತುಂಬಾ ಖುಷಿ ಆಯಿತು. ಸೊ ಅದೊಂದು ಈ ವರ್ಷ ನನಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಗೆಯೇ ಇದೆಲ್ಲ ಪಾರ್ಟಿ ಎಲ್ಲ ಮುಗಿದ ಮೇಲೆ ನಾವು ಏನೆಲ್ಲ ಅಡುಗೆ ಮಾಡಿದೆ ಆ್ಯಂಡ್ ಈಗೆಲ್ಲ ನಾವು ಸೆಲೆಬ್ರೇಷನ್ ಮಾಡಾದ್ಮೇಲೆ ಏನೆಲ್ಲ ಮಾಡಿದ್ವಿ ಅಂತೆಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಹೇಳಿರೋ ಥರ ನಾನು ಇತ್ತೀಚೆಗೆ ವೀಡಿಯೋಸ್ ಮಾಡೋದು ಬಿಟ್ಟಿರೋದ್ರಿಂದ ನನಗೆ ವೀಡಿಯೋ ಮಾಡ್ಕೋಬೇಕು ಅನ್ನೋದು ಥಾಟೇ ಬರಲಿಲ್ಲ. ಸೊ ಮರ್ತ್ಕೊಂಡ್ಬಿಟ್ಟೆ. ಮತ್ತು ನಾನು ಅದನ್ನು ಮಿಸ್ ಮಾಡಿಕೊಂಡೆ. ನಾವೆಲ್ಲ ಸೇರಿ ಊಟ ಮಾಡಿದ್ದು ಆ್ಯಂಡ್ ಎಂಜಾಯ್ ಮಾಡಿದ್ದನ್ನ ಸ್ವಲ್ಪ ನಾನು ಕ್ಲಿಪ್ಪಿಂಗ್ನ ತೊಗೋಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ಬಟ್ ಅದನ್ನ ತೊಗೊಳಕ್ಕಾಗಲಿಲ್ಲ ಅಂದರೆ ನನಗೆ ಮರ್ತೋಯ್ತು ಅನ್ನೋ ರೀಸನ್ಗೆ. ಸೊ ನಾನು ಈ ಫ್ಯಾಮಿಲಿ ಏನಿದೆ ಆ ಫ್ಯಾಮಿಲಿಯ ವೀಡಿಯೋಸ್ ಏನಾರು ಮಾಡಿಕೊಂಡ್ರೆ ಬೇಜಾರು ಮಾಡ್ಕೊಳ್ಳಲ್ಲ. ಆ್ಯಂಡ್ ಅವ್ರಿಗೇನು ಕೂಡ ಅಷ್ಟಾಗಿ ಏನಪ್ಪ ಅಂತಾರೆ ನಾಚಿಕೆ ಆಗೋದಾಗಲಿ ಇರಿಟೇಷನ್ ಆಗೋದಾಗಲಿ ಏನೂ ಆಗಲ್ಲ. ಆರಾಮಾಗಿರ್ತಾರೆ. ನಾನು ಏನೇ ವೀಡಿಯೋ ಮಾಡಿದರೂ ಕೂಡ ಆರಾಮಾಗಿರ್ತಾರೆ. ಆ್ಯಂಡ್ ಎಲ್ಲ ಕೂಡ ಕ್ಯಾಮ್ರಾದಲ್ಲಿ ಬರಲಿಕ್ಕೆ ಇಷ್ಟಪಡ್ತಾರೆ. ಸೊ ಇವ್ರು ಯಾರು ಏನು ಪ್ರಾಬ್ಲಮ್ ಇಲ್ಲ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋದ್ರಿಂದ. ಸೊ ಬಟ್ ನನಗೆ ಮರ್ತೋಯ್ತು ಅನ್ನೋಕ್ಕೋಸ್ಕರ ನಾನು ವೀಡಿಯೋಸ್ ಮಾಡಲಿಲ್ಲ. ಸೊ ಇಷ್ಟು ವೀಡಿಯೋ ಏನಾದರೂ ನನಗೆ ಚೆನ್ನಾಗಿ ಸಿಗ್ತಲ್ಲ ಅಂತ ಖುಷಿಗೆ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆಯೇ ಇನ್ನು ನನ್ನ ಮಗ ಯಾಕೋ ಗೊತ್ತಿಲ್ಲ ಅವತ್ತು ತುಂಬಾ ಹಠ ಮಾಡ್ತಾ ಇದ್ದ, ಕೆಳಗಡೆನೇ ಇಳಿತಾ ಇರಲಿಲ್ಲ. ನನ್ನ ಇಡೀ ಫ್ಯಾಮಿಲಿ ಅವನಿಗೆ ಚೆನ್ನಾಗಿ ಗೊತ್ತು. ಬಟ್ ಇವತ್ತು ಯಾಕೋ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದ, ಗೊತ್ತಿಲ್ಲ ಏನು ರೀಸನ್ ಅಂತ. ಮಕ್ಕಳಿಗೆ ವೇರಿಯೇಷನ್ ಆಗ್ತಾನೆ ಇರುತ್ತೆ, ಅವ್ರಿಗೆ ಏನಂತಲೇ ಅರ್ಥ ಆಗಲ್ಲ. ಇವತ್ತು ಯಾಕೋ ಗೊತ್ತಿಲ್ಲ ತುಂಬಾ ಹಠ ಮಾಡ್ತಿದ್ದೆ, ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಅವ್ನು ಯೂಶ್ವಲಿ ಆ ಥರ ಇಲ್ಲ, ಬಟ್ ಗೊತ್ತಿಲ್ಲ ಇವತ್ತು ಯಾಕೆ ಆ ಥರ ಮಾಡ್ದ ಅಂತ. ಸೊ ಮಕ್ಕಳಿಗಳಲ್ಲ ಅಂತ ಹೇಳಿ ನಾನು ಸುಮ್ಮನೆ ಆದೆ. ಸೊ ಹಾಗೆಯೇ ನಂದು ಈ ಪಾರ್ಟಿ ಮುಗಿದ್ಮೇಲೆ ಸರಿ ಊಟಕ್ಕೆ ರೆಡಿ ಮಾಡೋಣ ಅಂತೇಳಿ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ವಿ. ಅಷ್ಟೊತ್ತಿಗೆ ಇನ್ನೊಂದು ಫ್ಯಾಮಿಲಿ ಬಂತು. ಸೊ ಅದು ಬಂದಮೇಲೆ ಮತ್ತೆ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೆ. ಹಾಗೆಯೇ ಇವರಿಬ್ಬರು ನನ್ನ ಮೈದ್ನ ಹಾಗೆಯೇ ನನ್ನ ವಾರ್ಗಿತಿ, ನನ್ನ ಸ್ವಂತ ಮೈದ್ನ ಅಂದರೆ ನನ್ನ ಗಂಡನ ತಮ್ಮ ಇವರು. ಆ್ಯಂಡ್ ಇವರು ನನ್ನ ತಂಗಿ. ಸೊ ಗಿಫ್ಟ್ ಮಾಡಿದರು. ನಾನು ಮೇ ಬಿ ಅಂದ್ಕೊಂಡಿದ್ದು ನೋಡಿ ನನ್ನ ಫೋಟೋ ಏನಾದರೂ ಫ್ರೇಮ್ ಮಾಡಿಸಿರ್ತಾರೆ ಅಂತ ಹೇಳಿ ನಾನು ಹೋಪ್ ಇಟ್ಕೊಂಡಿದ್ದೆ ಜಾಸ್ತಿ. ಅವ್ರು ತಂದಾಗಲೇ ಅಂದ್ಕೊಂಡೆ ಮೇ ಬಿ ಫೋಟೋ ಏನೋ ಮಾಡಿಸಿದ್ದಾರೆ ಅಂತ ಹೇಳಿ. ಸೊ ಅವರು ಈ ಥರ ಗಣೇಶನ ತಂದಿದ್ರು. ಅವರು ನನಗೆ ನೆನ್ನೆ ಅಂದರೆ ಮಂಗಳವಾರ ಅವ್ರಿಗೆ ಹೇಳಿದರು ನನಗೆ ಒಂದು ಫೋಟೋಸ್ ಇದ್ರೆ ಕಳಿಸಿ ನಿಮ್ಮದು ಚೆನ್ನಾಗಿರೋದು ಅಂತ ಹೇಳಿ. ನಾನು ಕಳಿಸ್ಲಿಲ್ಲ ಅವರಿಗೆ. ಯಾವುದೋ ಒಂದು DPಗೆ ಅಂದರೆ ವಾಟ್ಸಪ್ ಹಾಕ್ಲಿಕ್ಕೆ ಅಲ್ವಾ ಯಾವುದೋ ಒಂದು ಹಾಕ್ಕೊಳ್ಳಿ ಅಂತ ಹೇಳಿ ನಾನೇ ಇದು ಮಾಡಿದೆ. ಸೊ ಆ ರೀಸನ್ಗೆ ಅವರು ಹೇಳೋದು ಬೇಡ ಅಂತೇಳಿ ಗಣೇಶನ ತಂದುಕೊಟ್ರು. ಅದ್ರಲ್ಲಿ ನನಗೆ ಪರ್ಸನಲಿ ಗಣೇಶ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ತುಂಬಾ ಫೇವ್ರೇಟ್ ನನಗೆ ಗಣೇಶ ಅಂದರೆ. ಸೊ ಅದನ್ನೇ ತಂದುಕೊಟ್ರು. ತುಂಬಾ ಖುಷಿ ಆಯಿತು, ತುಂಬಾ ಚೆನ್ನಾಗಿದೆ. ಸೊ ಇದನ್ನ ಹ್ಯಾಂಗ್ ಮಾಡಲಿಕ್ಕೆ ನಮ್ಮನೆ ಮೇನ್ ಡೋರ್ ಹತ್ರ ಹ್ಯಾಂಗ್ ಮಾಡ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿದೆ ಇದು ಒಂಥರ ನೋಡಲಿಕ್ಕೆ. ಹಾಗೆಯೇ ಫೈನಲ್ ಆಗಿ ಫ್ಯಾಮಿಲಿ ಎಲ್ಲ ಸೇರಿ ಒಂದು ಫೋಟೋ ತೊಗೊಳ್ಳೋಣ ಅಂತೇಳಿ ತೊಗೋತಾ ಇದ್ವಿ. ನಾನು ವೀಡಿಯೋನಲ್ಲೇ ಇಟ್ಟಿರ್ತೀನಿ, ಸೊ ಬೇಕು ಅಂದಾಗ ನಾವು ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೋದು. ಹಾಗೆಯೇ ನಿಮಗೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟು ಜನ ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಫೇವ್ರೇಟ್ ಅಂತಲೂ ಕೂಡ ಹೇಳ್ಬೋದು. ಹಾಗೆಯೇ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಊಟಕ್ಕೆ ರೆಡಿ ಮಾಡ್ತಾಯಿದ್ವಿ. ಸೊ ಹೇಳಿರೋ ಥರ ನನ್ನ ಇನ್ನೊಬ್ಬ ಮೈದ್ನ ಬಂದರು, ಅವರ ಹೆಂಡ್ತಿ ಹಾಗೆಯೇ ಅವರಮ್ಮ ಎಲ್ಲ ಒಟ್ಟಿಗೆ ಬಂದರು. ಸೊ ಅವ್ರು ಬಂದಿದ್ದು ಕೂಡ ತುಂಬಾ ಖುಷಿ ಆಯಿತು. ನಾನು ಯಾರೆಲ್ಲ ಬರ್ತಾರೆ ಅಂತ ಹೇಳಿ ಹೋಪ್ ಇಟ್ಕೊಂಡಿದ್ನೋ ಅಷ್ಟು ಜನ ಬಂದಿದ್ದರು. ಇನ್ನೇ ಅವ್ರು ತಂದಿರುವ ಕೇಕ್ನು ಕೂಡ ಕಟ್ ಮಾಡಿ ಸೆಲೆಬ್ರೇಷನ್ನ ನಾನು ಮುಗಿಸ್ದೆ. ಆ್ಯಂಡ್ ಎಲ್ಲ ಕೂಡ ಒಟ್ಟಿಗೆ ಸೇರಿ ಊಟ ಕೂಡ ಮಾಡಿದ್ವಿ. ಸೊ ಆ ವಿಡಿಯೋ ಒಂದು ನನಗೆ ಸಿಗಲಿಲ್ಲ, ಸ್ವಲ್ಪ ಬೇಜಾರಾಯಿತು ಆ ವಿಡಿಯೋ ಮಾಡ್ಕೊಳ್ಳಿಲ್ವಲ್ಲ ಅಂತ ಹೇಳಿ. ಸೊ ಅದೊಂದು ವಿಡಿಯೋ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು, ಯಾಕಂದರೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದರು. ಆ್ಯಂಡ್ ತುಂಬಾ ಚೆನ್ನಾಗಿ ಒಂಥರ ಎಂಜಾಯ್ ಮಾಡಿಕೊಂಡು ಆ ದಿನನ ಕಳೆದ್ವಿ ಅಂತಲೇ ಹೇಳ್ಬೋದು. ಪರ್ಸನಲ್ ಆಗಿ ನನಗೆ ಈ ದಿನ ತುಂಬಾ ಖುಷಿ ಆಯಿತು.
ಹಾಗೆಯೇ ತುಂಬ ಜನ ನನಗೆ ಕೆಲವರು ಹೇಳ್ತಾ ಇರ್ತಾರೆ, ಸೊ ನೀವು ತುಂಬ ಉದ್ದ ಇದ್ದೀರಾ ಅಂತ ಹೇಳಿ. ಅದು ನನಗೆ ಗೊತ್ತಿದೆ ನಾನು ಉದ್ದ ಇದ್ದೀನಿ ಅಂತ ಹೇಳಿ. ಆದರೂ ಕೂಡ ಕೆಲವರು ಹೇಳ್ತಾ ಇರ್ತಾರೆ, ಏನು ನೀವು ಇಷ್ಟು ಉದ್ದ ಇದ್ದೀರಾ ಅಂತ ಹೇಳಿ. ಸೊ ಅದು ನಮ್ಮ ಜೀನೇ ಆ ಥರ. ನನ್ನ ಮಮ್ಮಿ ಫ್ಯಾಮಿಲಿ ಆಗಿರ್ಬೋದು, ನನ್ನ ಗಂಡನ ಫ್ಯಾಮಿಲಿ ಕೂಡ ಸ್ವಲ್ಪ ಉದ್ದ ಇದೆ. ಬಟ್ ಕೆಲವ್ರಿಗೂ ಸ್ವಲ್ಪ ಜನ ಕುಳ್ಳ ಇದ್ದೇವೆ ಅಷ್ಟೇ. ನಮ್ಮ ಮಮ್ಮಿ ಫ್ಯಾಮಿಲಿ ನಾವು ಎಲ್ಲ ಫುಲ್ ಉದ್ದಾನೇ ಇರೋದು. ನನ್ನ ಮನೇಲಿ ಅಂದರೆ ನಮ್ಮ ಅಪ್ಪ ಅಮ್ಮ ಅಕ್ಕನ ಮಧ್ಯೆ ನಾನು ಸ್ವಲ್ಪ ಜಾಸ್ತಿನೇ ಉದ್ದ ಇದ್ದೀನಿ. ಅಂದರೆ 5.10 ಇದ್ದೀನಿ. ಅಂದರೆ ಅರ್ಥ ಮಾಡ್ಕೊಳ್ಳಿ, 5.10 ಅಂದರೆ 2 ಇಂಚ್ ಕಮ್ಮಿ, 6 ಅಂದರೆ 6 ಫೀಟ್ ಇದ್ದೀನಿ. ಸೊ ತುಂಬ ಜನ ಹೇಳ್ತಾ ಇರ್ತಾರೆ, ನೀವು ತುಂಬ ಉದ್ದ ಇದ್ದೀರಾ ನೀವು ಅಂತ ಹೇಳಿ. ಅದು ನನಗೆ ಗೊತ್ತಿದೆ, ಬಟ್ ಆದರೂ ನನಗೆ ಹೇಳ್ತಾರೆ ನೀವು ಉದ್ದ ಇದ್ದೀರಾ ಅಲ್ವಾ ಅಂತ ಹೇಳಿ. ಸೊ ಸ್ವಲ್ಪ ಬೇಜಾರಾಗುತ್ತೆ, ಸ್ವಲ್ಪ ಓಕೆ ಇರೋದೇ ಅಲ್ವಾ ಏನಕ್ಕೆ ಮತ್ತೆ ಹೇಳ್ತಾರೆ ಇವರು ಅಂತ ಅನ್ಕೋತೀನಿ. ಸೊ ಆದರೂ ಕೂಡ ಸ್ವಲ್ಪ ಹೈಟ್ ಇದ್ದೀನಿ ಯಾವುದು. ಹಾಗೆಯೇ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಬೇಗನೆ ಬರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್.